ಬನ್ನಿ ಸ್ನೇಹಿತರೆ, ನಾವು ಈ ದಿನ ಟಾಪ್ 20 ಸರಣಿಯನ್ನು ನೋಡಿಕೊಳ್ಳೋಣ. ಇದು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿರುವ ಬಹುಮುಖ್ಯ ಪ್ರಶ್ನೆಗಳಾಗಿವೆ. ಬನ್ನಿ ಸ್ನೇಹಿತರೆ, ನಾವು ಮೊದಲನೆಯ ಪ್ರಶ್ನೆ ಕಡೆ ಹೋಗೋಣ. ಮೊದಲನೆಯ ಪ್ರಶ್ನೆ: ಸ್ವಾತಂತ್ರ್ಯದ ನಂತರ ಭಾರತೀಯ ಸೈನ್ಯ ವಶಪಡಿಸಿಕೊಂಡ ಮೊದಲ ಪ್ರಾಂತ್ಯ ಅಥವಾ ರಾಜ್ಯ ಯಾವುದು? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಹೈದರಾಬಾದ್. ಹೈದರಾಬಾದು ಸ್ವಾತಂತ್ರ್ಯದ ನಂತರ ಭಾರತೀಯ ಸೈನ್ಯ ವಶಪಡಿಸಿಕೊಂಡ ಮೊದಲ ಪ್ರಾಂತ್ಯ ಅಥವಾ ರಾಜ್ಯವಾಗಿದೆ. ಬನ್ನಿ ಸ್ನೇಹಿತರೆ, ಎರಡನೆಯ ಪ್ರಶ್ನೆ ಕಡೆ ಹೋಗೋಣ. ಎರಡನೆಯ ಪ್ರಶ್ನೆ: ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಸಭೆಯ ಅಧ್ಯಕ್ಷರನ್ನು ವಹಿಸಿದವರು ಯಾರು? ಇದು ಬಹಳ ಮುಖ್ಯ ಪ್ರಶ್ನೆ. ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಡಬ್ಲ್ಯೂ.ಸಿ. ಬ್ಯಾನರ್ಜಿ. ಡಬ್ಲ್ಯೂ.ಸಿ. ಬ್ಯಾನರ್ಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದವರು. ಇದು ಬಹಳ ಮುಖ್ಯವಾದ ಪ್ರಶ್ನೆಯಾಗಿದೆ. ಮುಖ್ಯವಾದ ಪ್ರಶ್ನೆಯ ಸರಣಿಯೂ ಆಗಿದೆ. ಇದು ಟಾಪ್ 20 ಕ್ವಶನ್ ಸರಣಿಯಾಗಿದೆ. ಇದು ನೀವು ಪೂರ್ಣ ವಿಡಿಯೋವನ್ನು ನೋಡಿಕೊಳ್ಳಬೇಕೆಂದು ನಾನು ಹೇಳಿಕೊಳ್ಳುತ್ತಿದ್ದೇನೆ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ಮುಂಬರುವ ಪಿಡಿಒ ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಬಹುಮುಖ್ಯವಾದ ಮತ್ತು ಎಲ್ಲ ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೆಗಳಿವೆ. ಬನ್ನಿ ಸ್ನೇಹಿತರೆ, ನಾವು ಮೂರನೆಯ ಪ್ರಶ್ನೆ ಕಡೆ ಹೋಗೋಣ. ಸ್ವರಾಜ್ಯ ಎಂಬ ಶಬ್ದವನ್ನು ಬಳಸಿದ ಮೊದಲ ಭಾರತೀಯ ಯಾರು? ಇದು ಬಹಳ ಸಿಂಪಲ್ ಕ್ವಶನ್ ಆಗಿದೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ ಅವರು ಸ್ವರಾಜ್ಯ ಎಂಬ ಪದವನ್ನು ಮೊಟ್ಟಮೊದಲಿಗೆ ಬಳಸಿದವರು. ಬನ್ನಿ ಸ್ನೇಹಿತರೆ, ನಾಲ್ಕನೇ ಪ್ರಶ್ನೆ ಕಡೆಗೆ ನೋಡೋಣ. ನಾಲ್ಕನೆಯ ಪ್ರಶ್ನೆ: ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಇದು ಬಹಳ ಸಿಂಪಲ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಮತ್ತು ಸಿಂಪಲ್ ಆಗಿರುವ ಪ್ರಶ್ನೆ. ಇದು ಪದೇ ಪದೇ ರಿಪೀಟೆಡ್ ಕ್ವಶನ್ಸ್ಗಳ ಸರಣಿ ಇದೆ ಸ್ನೇಹಿತರೆ. ಇದನ್ನು ತಪ್ಪದೆ ನೋಡಿ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಬನಾರಸ್. ಕದಂಬ ಸಾಮ್ರಾಜ್ಯದ ರಾಜಧಾನಿ ಬನಾರಸ್. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆಯನ್ನು ನೋಡೋಣ. ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಯಾವುದು? ಆಪ್ಷನ್ ಶ್ರೀನಗರ್, ಆಪ್ಷನ್ ಬಿ ಕಂಡು, ಆಪ್ಷನ್ ಸಿ ಸಿಯಾಚಿನ್, ಆಪ್ಷನ್ ಡಿ ಡೆಹ್ರಾಡೂನ್. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಯಾಚಿನ್. ಬನ್ನಿ ಸ್ನೇಹಿತರೆ, ಆರನೇ ಪ್ರಶ್ನೆ ಕಡೆಗೆ ಹೋಗೋಣ. ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನದ ಏರಿಕೆ ಹೆಚ್ಚಾಗುತ್ತದೆ, ಬಿ ಕಡಿಮೆಯಾಗುತ್ತದೆ, ಸಿ ಒಂದೇ ರೀತಿಯಲ್ಲಿರುತ್ತದೆ, ಡಿ ಮೊದಲು ಕಡಿಮೆಯಾಗಿ ನಂತರ ಹೆಚ್ಚಾಗುತ್ತದೆ. ಇದು ಕೂಡ ಬಹಳ ಸಿಂಪಲ್ ಸೈನ್ಸ್ ಕ್ವಶನ್ ಆಗಿದೆ. ನಾವು ವಾತಾವರಣದಲ್ಲಿ ಮೇಲಕ್ಕೆ ಹೋದಂತೆ ತಾಪಮಾನದ ಸ್ಥಿತಿಯನ್ನು ಕಡಿಮೆಯಾಗುತ್ತದೆ, ಆಪ್ಷನ್ ಬಿ. ಬನ್ನಿ ಏಳನೆಯ ಪ್ರಶ್ನೆಯನ್ನು ನೋಡೋಣ. ಏಳನೆಯ ಪ್ರಶ್ನೆ: ಬಟ್ಟೆ ಅಥವಾ ಜವಳಿ ಉದ್ಯಮಕ್ಕೆ ಪ್ರಮುಖವಾದ ಕೇಂದ್ರ? ಆಪ್ಷನ್ ಎ ಸೂರತ್, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಜಮ್ಶೆಡ್ಪುರ್, ಆಪ್ಷನ್ ಡಿ ಪಂಜಾಬ್. ಬಟ್ಟೆ ಮತ್ತು ಜವಳಿ ಉದ್ಯಮಕ್ಕೆ ಪ್ರಮುಖವಾದ ಕೇಂದ್ರ. ಇದು ಬಹಳ ಸಿಂಪಲ್ ಕ್ವಶನ್ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಸೂರತ್. ಬನ್ನಿ ಎಂಟನೆಯ ಪ್ರಶ್ನೆಯನ್ನು ನೋಡೋಣ. ಲಡಾಖ್ ಒಂದು ಬಿಸಿಯಾದ ಮರುಭೂಮಿ, ಆಪ್ಷನ್ ಬಿ ತಂಪಾದ ಮರುಭೂಮಿ, ಆಪ್ಷನ್ ಸಿ ಸೌಮ್ಯ ಮರುಭೂಮಿ, ಆಪ್ಷನ್ ಡಿ ಉಷ್ಣವಲಯದ ಮರುಭೂಮಿ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ಲಡಾಖ್ ಒಂದು ತಂಪಾದ ಮರುಭೂಮಿ. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಒಂಬತ್ತನೆಯ ಪ್ರಶ್ನೆ: SIDBI ಅನ್ನು ವಿಸ್ತರಿಸಿ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಬನ್ನಿ ಸ್ನೇಹಿತರೆ, ಹತ್ತನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಹತ್ತನೆಯ ಪ್ರಶ್ನೆ: ಕೋಕ್ ಮತ್ತು ಪೆಪ್ಸಿಯಂತಹ ತಂಪಾದ ಪಾನೀಯಗಳಲ್ಲಿ ಇರುವ ಅನಿಲ ಯಾವುದು? ಆಪ್ಷನ್ ಎ ಸಾರಜನಕ,
ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಸಿ ಗಂಧಕದ ಡೈಆಕ್ಸೈಡ್, ಆಪ್ಷನ್ ಡಿ ಆಮ್ಲಜನಕ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್. ಕೋಕ್ ಮತ್ತು ಪೆಪ್ಸಿಯಲ್ಲಿ ಇರುವ ಇದು ಅನಿಲ. ಬನ್ನಿ ಈಗ 11ನೆಯ ಪ್ರಶ್ನೆಯನ್ನು ನೋಡೋಣ. ಹನ್ನೊಂದನೆಯ ಪ್ರಶ್ನೆ, ಸುಂದರ್ಬನ್ ಅರಣ್ಯ ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸುಂದರ್ಬನ್ ಅರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಬಂಗಾಳ. ಬನ್ನಿ ಸ್ನೇಹಿತರೆ 12ನೆಯ ಪ್ರಶ್ನೆ ಕಡೆಗೆ ಹೋಗೋಣ. 12ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ನೀರನ್ನು ತಡೆಹಿಡಿಯುವಿಕೆಯನ್ನು ಅವಶ್ಯಕವಾಗಿದೆ? ಇದರ ಆಪ್ಷನ್ಸ್ ಎ ಕಾಫಿ, ಆಪ್ಷನ್ ಬಿ ಅಕ್ಕಿ, ಆಪ್ಷನ್ ಸಿ ಚಹಾ, ಆಪ್ಷನ್ ಡಿ ಸಾಸಿವೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಕಿ. ಬನ್ನಿ ಸ್ನೇಹಿತರೆ 13ನೆಯ ಪ್ರಶ್ನೆಯನ್ನು ನೋಡೋಣ. 13ನೆಯ ಪ್ರಶ್ನೆ, ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದವರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಜವಾಹರಲಾಲ್ ನೆಹರು, ಆಪ್ಷನ್ ಸಿ ಬಾಲ್ ಗಂಗಾಧರ್ ತಿಲಕ್ ಮತ್ತು ಆಪ್ಷನ್ ಡಿ ದಾದಾಬಾಯಿ ನೆಹರೂಜಿ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ದಾದಾಬಾಯಿ ನೆಹರೂಜಿ. ಬನ್ನಿ 14ನೆಯ ಪ್ರಶ್ನೆ ಕಡೆಗೆ ನೋಡೋಣ. 14ನೆಯ ಪ್ರಶ್ನೆ, ರಾಫೆಲ್ ವಿಮಾನ ತಯಾರಿಕೆಯನ್ನು ಮಾಡುವ ಡೆಸಾಲ್ಟ್ ಎಂಬ ಸಂಸ್ಥೆ ಎಲ್ಲಿದೆ? ಯಾವ ದೇಶದಲ್ಲಿ ನಾವು ಡೆಸಾಲ್ಟ್ ಎಂಬ ಸಂಸ್ಥೆಯನ್ನು ಕಂಡು ಬರುತ್ತದೆ? ಇದರ ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಅಮೆರಿಕ ಸಂಯುಕ್ತ ಸಂಸ್ಥಾನ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಇಂಗ್ಲೆಂಡ್. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರಾನ್ಸ್. ಬನ್ನಿ ಸ್ನೇಹಿತರೆ 15ನೆಯ ಪ್ರಶ್ನೆ ಕಡೆಗೆ ಹೋಗೋಣ. 15ನೆಯ ಪ್ರಶ್ನೆ, ಎಲ್ಲ ಅಥವಾ ಪೂರ್ಣ ಸಮಾಜವು ಎದುರಿಸುತ್ತಿರುವ ಮುಖ್ಯ ಆರ್ಥಿಕ ಸಮಸ್ಯೆ? ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಕೊರತೆ. ಬನ್ನಿ 16ನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. 16ನೆಯ ಪ್ರಶ್ನೆ, ಕನಿಷ್ಠ ಬೆಂಬಲ ಬೆಲೆ ಎಂದರೆ? ಆಪ್ಷನ್ ಎ ಕೊರತೆ, ಆಪ್ಷನ್ ಬಿ ಹೆಚ್ಚುವರಿ, ಆಪ್ಷನ್ ಸಿ ಸಮತೋಲನೆ, ಆಪ್ಷನ್ ಡಿ ಯಾವುದೂ ಅಲ್ಲ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಹೆಚ್ಚುವರಿ. ಬನ್ನಿ ಈಗ 17ನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಬಂಡವಾಳಶಾಹಿ ಎಂದರೇನು? ಆಪ್ಷನ್ ಎ ಮಾರುಕಟ್ಟೆಯ ಬಳಕೆ, ಆಪ್ಷನ್ ಬಿ ಬಂಡವಾಳ ಮೇಲೆ ಸರಕಾರ ಸಾಮರ್ಥ್ಯ, ಆಪ್ಷನ್ ಸಿ ಬಂಡವಾಳ ಸರಕುಗಳ ಮೇಲೆ ಖಾಸಗಿ ಸಾಮರ್ಥ್ಯ ಮಾಲೀಕತ್ವ ಮತ್ತು ಆಪ್ಷನ್ ಡಿ ಮನೆ ಮತ್ತು ಕಾರುಗಳ ಮೇಲೆ ಖಾಸಗಿ ಸ್ವಾಮ್ಯ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಬಂಡವಾಳ ಸರಕುಗಳ ಮೇಲೆ ಖಾಸಗಿ ಸ್ವಾಮ್ಯ. ಈಗ 18ನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಶುದ್ಧ ಮಾರುಕಟ್ಟೆ ಆರ್ಥಿಕತೆಯು ಬಯಕೆಗಳನ್ನು ಪೂರೈಸುತ್ತದೆ. ಇವುದು ಯಾರು? ಆಪ್ಷನ್ ಎ ಗ್ರಾಹಕರು, ಆಪ್ಷನ್ ಬಿ ಕಂಪನಿಗಳು, ಆಪ್ಷನ್ ಸಿ ಕೆಲಸಗಾರರು, ಆಪ್ಷನ್ ಡಿ ಸರ್ಕಾರ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಶುದ್ಧ ಮಾರುಕಟ್ಟೆ ಆರ್ಥಿಕತೆಯ ಬಯಕೆಯನ್ನು ಪೂರೈಸುತ್ತದೆ. ಬನ್ನಿ ಸ್ನೇಹಿತರೆ ಈಗ 19ನೆಯ ಪ್ರಶ್ನೆ ಕಡೆಗೆ ಹೋಗೋಣ. 19ನೆಯ ಪ್ರಶ್ನೆ, ಸಂಪನ್ಮೂಲ ಎಂದರೆ? ಸಂಪನ್ಮೂಲ ಎಂದರೆ ಸರಕುಗಳು ಮಾತ್ರ, ಸೇವೆಗಳು ಮಾತ್ರ, ಸರಕು ಮತ್ತು ಸೇವೆಗಳು ಮತ್ತು ಆಪ್ಷನ್ ಡಿ ಸರಕು ಮತ್ತು ಸೇವೆಗಳು ಎರಡೂ ಅಲ್ಲ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಸರಕುಗಳು ಮತ್ತು ಸೇವೆಗಳು. ಬನ್ನಿ ಸ್ನೇಹಿತರೆ ಈ ಸರಣಿಯ ಲಾಸ್ಟ್ ಕ್ವಶನ್ ಕಡೆ ಹೋಗೋಣ. 20ನೆಯ ಪ್ರಶ್ನೆ, ಬಂಡವಾಳ ಹಿಂತೆಗೆತ ಎಂದರೆ? ಆಪ್ಷನ್ ಎ ಬಂಡವಾಳ ವೆಚ್ಚ, ಆಪ್ಷನ್ ಬಿ ಆದಾಯ ವೆಚ್ಚ, ಆಪ್ಷನ್ ಸಿ ಬಂಡವಾಳ ಸ್ವೀಕೃತ, ಆಪ್ಷನ್ ಡಿ ಆದಾಯ ಸ್ವೀಕೃತ. ಆಪ್ಷನ್ 20ನೆಯ ಪ್ರಶ್ನೆಗೆ ನೀವು ಇದರ ಉತ್ತರವನ್ನು ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.